Hello everyone, welcome back to Bharat Gowda classes. So ನಾವು ಈ ಒಂದು ಕ್ಲಾಸ್ ನಲ್ಲಿ ಹಿಂದೆ ಮಾಡ್ತಿದ್ದಂತಹ PYQ ಅನಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಸೊ ಇದು ಕ್ಲಾಸ್ 3 ಆಫ್ ದೋಸ್ PYQ ಅನಾಲಿಸಿಸ್. ಸೊ ವಿಲೇಜ್ ಅಕೌಂಟೆಂಟ್ KE ನಡೆಸಿದಂತಹ ವಿಲೇಜ್ ಅಕೌಂಟೆಂಟ್ ಪೇಪರ್ ಇದು. ಸೊ KEA ನಡೆಸಿದಂತಹ ವಿಲೇಜ್ ಅಕೌಂಟ್ ಪೇಪರ್ ಅಲ್ಲಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು 45th ಕ್ವೆಶ್ಚನ್ ವರ್ಗೂ ಮಾಡಿದ್ವಿ, 36 ಇಂದ 45 ವರ್ಗೂ ಮಾಡಿದ್ವಿ. ಇವತ್ತು 46th ಕ್ವೆಶ್ಚನ್ ಇಂದ ನಾವು ನೋಡ್ಕೊತಾ ಹೋಗೋಣ. ಸೊ 46ನೇ ಕ್ವೆಶ್ಚನ್ ನೋಡಿ, ಇಟ್ ವಾಸ್ ವಾರ್ಮ್ ಸೊ ಐ ಡ್ಯಾಶ್ ಮೈ ಜಾಕೆಟ್ ಅಂತ ಇದೆ. ಇಲ್ಲಿ ನಾವು ಮಾಡ್ಬೇಕಾಗಿರೋದೇನು, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನ ತುಂಬಬೇಕು. ಸೊ ಹಾಗಾಗಿ ಇಲ್ಲಿ 4 ಆಪ್ಷನ್ ಇದೆ. ಟುಕ್ ಔಟ್ ಅನ್ನುವಂಥದ್ದೊಂದು, ಟುಕ್ ಆಫ್ ಅನ್ನುವಂಥದ್ದೊಂದು, ಟುಕ್ ಆಫ್ ಅನ್ನುವಂಥದ್ದೊಂದು, ಟುಕ್ ಅವೇ ಅನ್ನುವಂಥದ್ದು ಒಂದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಟುಕ್ ಆಫ್ ಆಗತ್ತೆ. ಹಾಗಾದ್ರೆ ನೋಡಿ, ಟುಕ್ 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 ಅಂತ ಎಲ್ಲಾದ್ರಲ್ಲೂ ಟುಕ್ ಇದೆ, ಬಟ್ ಅದರ ಜೊತೆಗೆ ಇರುವಂತಹ ಪದದಲ್ಲಿ ಅರ್ಥನೇ ಬೇರೆ ಆಗತ್ತೆ. ಸೊ ಈ ಟುಕ್ ಔಟ್ ಅಂದ್ರೆ ಏನು? ಈಚೆ ತೆಗೆಯುವಂಥದ್ದು. ಸೊ ಐ ಟುಕ್ ಔಟ್ ಮೈ ಫೋನ್ ಫ್ರಮ್ ಮೈ ಪಾಕೆಟ್ ಅಂತ ಅಂದ್ರೆ ನನ್ನ ಜೋಬಿನಿಂದ ನಾನು ಮೊಬೈಲ್ ಅನ್ನ ಈಚೆಗೆ ತೆಗ್ದೆ. ಸೊ ಟುಕ್ ಔಟ್ ಅಂದ್ರೆ ಏನು? ಈಚೆಗೆ ತೆಗೆಯುವಂಥದ್ದು. ಟುಕ್ ಆಫ್ ಅನ್ನುವಂಥದ್ದು, ಈ ಆಫ್ ಅನ್ನುವಂಥದ್ದು ರಾಂಗ್ ಇದೆ, ಇಲ್ಲಿ ಆಫ್ ಬರಬೇಕು. ಸೊ ಟುಕ್ ಆಫ್, ಇಲ್ಲಿ ಈ ಟುಕ್ ಆಫ್ ಅಂತ ನಾವು ಬಳಸಲ್ಲ, ಇದು ಸ್ಪೆಲ್ಲಿಂಗ್ ರಾಂಗ್ ಇದೆ. ಓಕೆ, ಟುಕ್ ಆಫ್ ಅಂದ್ರೆ 2 ಮೀನಿಂಗ್ ಬರುತ್ತೆ. ಒಂದು ರಿಮೂವ್ ಮಾಡುವಂತ, ಸೊ ಟೇಕ್ ಆಫ್ ಯುವರ್ ಕ್ಲೋತ್ಸ್ ಅಂದ್ರೆ ರಿಮೂವ್ ಯುವರ್ ಕ್ಲೋತ್ಸ್ ಅಂತ. ಟೇಕ್ ಆಫ್ ಮೈ ಜಾಕೆಟ್ ಅಂತ ಅಂದ್ರೆ ನಾನು ಜಾಕೆಟ್ ಅನ್ನ ತೆಗೆದೆ ಅಂತ ಅರ್ಥ. ಓಕೆ, ಸೊ ಟುಕ್ ಅವೇ ಅಂತ ಅಂದ್ರೆ ಏನು? ಟುಕ್ ಅವೇ ಅಂತ ಅಂದ್ರೆ ಕಿತ್ಕೊಳ್ಳುವಂಥದ್ದು, ಅಂದ್ರೆ ಕಸಿದುಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಎಮರ್ಜೆನ್ಸಿ ಟೈಮ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಕಸಿದುಕೊಳ್ಳಲಾಗುತ್ತದೆ. ದೇ ವಿಲ್ ಟೇಕ್ ಅವೇ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬೋದು. ಟೇಕ್ ಅವೇಗೆ ಪಾಸ್ಟ್ ಟೆನ್ಸ್, ಟುಕ್ ಅವೇ ಅಂತ ಆಗುತ್ತೆ. ಸೊ ಟುಕ್ ಆಫ್ ಗೆ ಆಗ್ಲೇ ಹೇಳ್ದಾಗೆ ಒಂದು ಮೀನಿಂಗ್ ರಿಮೂವ್, ಇನ್ನೊಂದು ಮೀನಿಂಗ್ ಇದೆ ಇದಕ್ಕೆ ಟೇಕ್ ಆಫ್. ಈ ಏರೋಪ್ಲೇನ್ ಟೇಕ್ ಆಫ್ ಆಗುತ್ತಲ್ಲ, ಏರೋಪ್ಲೇನ್ ಟೇಕ್ ಆಫ್ ಆಗೋದಕ್ಕೆ, ಅಥವಾ ನಾವು ಮೈ ಪ್ರಿಪರೇಷನ್ ಟುಕ್ ಆಫ್ ಫ್ರಮ್ ಹಿಯರ್ ಅಂತ ಅಂದ್ರೆ ಇಲ್ಲಿಂದ ನನ್ನ ಪ್ರಿಪರೇಷನ್ ಮೇಲೋಯ್ತು ಅಂತ. ಅಂದ್ರೆ ಕೆಳಗಿಂದ ಹೋಗುವಂತದ್ದನ್ನು ನಾವು ಟುಕ್ ಆಫ್ ಅಂತಾನೆ ಕರಿತೀವಿ. ಓಕೆ, ಸೊ ಟುಕ್ ಆಫ್ ಅಂದ್ರೆ ಆ ಒಂದು ಮೀನಿಂಗು ಆಗತ್ತೆ. ಟುಕ್ ಆಫ್ ಅಂದ್ರೆ ರಿಮೂವ್ ಅನ್ನುವಂತಹ ಮೀನಿಂಗು ಕೂಡ ಆಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ಮೆನಿ ಆಕ್ಸಿಡೆಂಟ್ಸ್ ಡ್ಯಾಶ್ ಬೈ ಡೇಂಜರಸ್ ಡ್ರೈವಿಂಗ್. ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದಾರೆ? ಬಹಳಷ್ಟು ಆಕ್ಸಿಡೆಂಟ್ಗಳು ಯಾವುದರಿಂದ ಆಗ್ತಾ ಇದೆ? ಡೇಂಜರಸ್ ಡ್ರೈವಿಂಗ್ ಇಂದ. ಸೊ ಪ್ರಾಪರ್ ಆಗಿ ಓಡಿಸದೇ ಇರೋದ್ರಿಂದ ಡೇಂಜರಸ್ ಡ್ರೈವಿಂಗ್ ಇಂದ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಜೊತೆಗೆ ಟೆನ್ಸಸ್ ಗಳನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗಿರುವಂತಹ ಪ್ರಶ್ನೆ ಇದು. ಸೊ KE ಅಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ ಏನಾಗ್ತಿದೆ ಅಂತಂದ್ರೆ 2 ಅಥವಾ 3 ಕಾನ್ಸೆಪ್ಟ್ ಗಳನ್ನ ಸೇರಿಸಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮತ್ತು ಟೆನ್ಸ್ ಎರಡರ ಜ್ಞಾನ ಕೂಡ ಇರಬೇಕು ಈ ಒಂದು ಪ್ರಶ್ನೆಯನ್ನ ಆನ್ಸರ್ ಮಾಡೋದಕ್ಕೆ. ಸೊ ಮೆನಿ ಆಕ್ಸಿಡೆಂಟ್ಸ್ ಅಂತ ಇದೆ, ಇದು ಪ್ಲೂರಲ್ ಫಾರ್ಮ್ ಇದೆ ಅಲ್ವಾ, ಅಂದ್ರೆ ಬಹುವಚನದಲ್ಲಿದೆ, ಒಂದ್ ಆಕ್ಸಿಡೆಂಟ್ ಅಲ್ಲ, ಬಹಳಷ್ಟು ಆಕ್ಸಿಡೆಂಟ್ಗಳು. ಹಾಗಾಗಿ ಇದು ಬಹುವಚನದಲ್ಲಿದೆ. ಬಹುವಚನದಲ್ಲಿರುವಂತಹ ಆಪ್ಷನ್ಗಳು ಯಾವುದು? ಈ ಬ್ಲಾಂಕ್ ಅಲ್ಲಿ, ಈ ಬಿಟ್ಟ ಸ್ಥಳದಲ್ಲಿ ನಾವು ಬಹುವಚನನೇ ಹಾಕ್ಬೇಕು. ಆದರೆ ಈಸ್ ಅನ್ನುವಂಥದ್ದು ಏಕವಚನ, ಫಸ್ಟ್ ಆಪ್ಷನ್ ಎಲಿಮಿನೇಟೆಡ್. ಆಸ್ ಅನ್ನುವಂಥದ್ದು ಏಕವಚನ, ಹಾಗಾಗಿ 4ನೇ ಆಪ್ಷನ್ ಎಲಿಮಿನೇಟೆಡ್. ಹ್ಯಾವ್ ಆರ, ಇಲ್ಲಿ ಒಂದ್ ವೇಳೆ ಹ್ಯಾವ್ ಬೀನ್ ಕಾಸ್ಡ್ ಅಂದಿದ್ರೆ ಸರಿ ಆಗ್ತಿತ್ತು, ಆದ್ರೆ ಬೀನ್ ಇಲ್ಲಲ್ವಾ, ಹ್ಯಾವ್ ಕಾಸ್ಡ್ ಅಂತ ನಾವು ಬಳಸಲ್ಲ. ಹಾಗಾಗಿ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಸಿಂಪಲ್, ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಪ್ಲೂರಲ್ ಇದೆ, ಬಹುವಚನ, ಹಾಗಾಗಿ ಬಹುವಚನದ ಆಪ್ಷನ್ ಅನ್ನ ನಾವು ಹುಡುಕ್ಬೇಕು. ಹ್ಯಾವ್ ಬೀನ್ ಕಾಸ್ಡ್ ಅಂದಿದ್ರೆ ಒಂದು ಪಕ್ಷ ಕರೆಕ್ಟ್ ಆಗ್ತಿತ್ತು, ಬಟ್ ಇಲ್ಲಿ ಬೀನ್ ಕೊಟ್ಟಿಲ್ಲ, ಹ್ಯಾವ್ ಕಾಸ್ಡ್ ಅಂತ ನಾವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬಳಸಲ್ಲ. ಹಾಗಾಗಿ ಆರ್ ಕಾಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸಿಂಪಲ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಚೂಸ್ ದಿ ರೈಟ್ ಕ್ವೆಶ್ಚನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇದೇ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ಟ್ಯಾಗ್ ನಿಂದ 2ನೇ ಪ್ರಶ್ನೆ ಇದು. ಸೆಕೆಂಡ್ ಕ್ವೆಶ್ಚನ್ ಆನ್ ಕ್ವೆಶ್ಚನ್ ಟ್ಯಾಗ್. ಸೊ 2ನೇ ಪ್ರಶ್ನೆ ಕ್ವೆಶ್ಚನ್ ಟ್ಯಾಗ್ ನಿಂದ ಬರ್ತಾ ಇರುವಂತದ್ದು. ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಫಂಕ್ಷನ್.
ಸೊ ಕುಮಾರ್ ಫಂಕ್ಷನ್ ಗಳನ್ನ ಅಟೆಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಮೇಲ್ನೋಟಕ್ಕೆ ಇಲ್ಲಿ ಸರ್ ನಾಟ್ ಇಲ್ಲ, ಹಾಗಾಗಿ ಇದು ಪಾಸಿಟಿವ್ ಸೆಂಟೆನ್ಸ್ ಅಲ್ವಾ ಸರ್ ಅಂತ ಅನ್ಸುತ್ತೆ. ಆದರೆ ಬಿಕಾಸ್ ಇಲ್ಲಿ ಆರ್ಡ್ಲಿ ಇರುವಂತದ್ರಿಂದ ಈ ಒಂದು ಸೆಂಟೆನ್ಸ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಈ ಸೆಂಟೆನ್ಸ್ ನ ಮೀನಿಂಗು ಕುಮಾರ್ ಯಾವುದೇ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡಲ್ಲ ಅಂತ, ಬಿಕಾಸ್ ಹಾರ್ಡ್ಲಿ ಅಂತ ಬರ್ತಿದೆ. ಸೊ ಇದೇ ರೀತಿಯಾಗಿ ಸ್ಕೇರ್ಸ್ಲಿ ಅಥವಾ ರಿಮೋಟ್ಲಿ ಅಥವಾ ರೇರ್ಲಿ, ಓಕೆ, ಸೊ ಇಂತಹ ಪದಗಳು ಬಂದ್ರೆ ಆಗಲ್ಲ ಅಂತ ನೆಗೆಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಈ ರೀತಿಯಾದಂತಹ ಪದಗಳು. ಹಾಗಾಗಿ ಈ ಸೆಂಟೆನ್ಸಿನ ಅರ್ಥ ಏನ್ ಬರುತ್ತೆ, ಕುಮಾರ್ ಡಸ್ ನಾಟ್ ಅಟೆಂಡ್ ಫಂಕ್ಷನ್ಸ್ ಆಗುತ್ತೆ. ಸೊ ಕುಮಾರ್ ಡಸ್ ನಾಟ್ ಅಟೆಂಡ್ ಫಂಕ್ಷನ್. ಸೊ ಇದು ಯಾವ ಒಂದು ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಯಾಕೆ, ಡಸ್ ನಾಟ್ ಇದೆ. ಸೊ ಇಲ್ಲಿ ಡಸ್ ನಾಟ್ ಇರೋದ್ರಿಂದ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಏನ್ ಬರ್ಬೇಕು, ಡಸ್ ಬರ್ಬೇಕು. ಸೊ ಡಸ್ ಅನ್ನೋದು ಯಾವ್ದ್ರಲ್ಲಿದೆ, ಒಂದೇ ಆಪ್ಷನ್, ಮೂರನೇ ಆಪ್ಷನ್ ಡಸ್ ಇ. ಬಿಕಾಸ್ ಇಲ್ಲಿ ಡಸ್ ನಾಟ್ ಇರೋದ್ರಿಂದ ಇಲ್ಲಿ ಡಸ್ ಇ ಆಗುತ್ತೆ. ಓಕೆ, ಅರ್ಥ ಮಾಡ್ಕೋಬೇಕು. ಹಾರ್ಡ್ಲಿ ಅಂದಿದ ತಕ್ಷಣ ಅದು ನೆಗೆಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಹಾರ್ಡ್ಲಿ ಆಗಿರ್ಬೋದು, ಸ್ಕೇರ್ಸ್ಲಿ ಆಗಿರ್ಬೋದು, ರಿಮೋಟ್ಲಿ ಆಗಿರ್ಬೋದು, ರೇರ್ಲಿ ಆಗಿರ್ಬೋದು, ಅಥವಾ ಹಾರ್ಡ್ಲಿ ಆಗಿರ್ಬೋದು. ಇವೆಲ್ಲ ಯಾವ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ, ನೆಗೆಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ನಮ್ಮ ಸೆಂಟೆನ್ಸ್ ನೆಗೆಟಿವ್ ಇತ್ತು ಅಂದ್ರೆ ಕ್ವೆಶ್ಚನ್ ಟ್ಯಾಗ್ ಏನಾಗ್ಬೇಕು, ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗ್ಬೇಕು. ಸೊ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ಸ್ ಎಲಿಮಿನೇಟ್ ಮಾಡ್ಬಿಡ್ಬೋದು. 50-50 ಬಂದ್ವಿ. 50-50 ಅಲ್ಲಿ ಡಿಡ್ ಡಸ್, ಇಲ್ಲಿ ಡಸ್ ನಾಟ್ ಅಟೆಂಡ್ ಕ್ವೆಶ್ಚನ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಡಸ್ ಆಗತ್ತೆ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇಡಬೇಕು. ಸೊ ಹಾಗಾಗಿ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. 49ನೇದು, ಫಿಲ್ ಇನ್ ದ ಬ್ಲಾಂಕ್ಸ್. ಈ ಫೈಲ್ಡ್ ಸಿವಿಲ್ ಡ್ಯಾಶ್ ಅಗೇನ್ಸ್ಟ್ ಮಿಸ್ಟರ್ ಚೋಪ್ರಾ. ಈ ಒಂದು ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಚೋಪ್ರಾರ ವಿರುದ್ಧ ಅವನು, ಈ ಅಂದ್ರೆ ಅವನು ಆಯ್ತು, ಅವನು ಒಂದು ಕೇಸ್ ಅನ್ನ ಹಾಕಿದ್ದಾನೆ, ಸಿವಿಲ್ ಕೇಸ್ ಅನ್ನ ಹಾಕಿದ್ದಾನೆ ಅಂತ ಅರ್ಥ. ಸಿವಿಲ್ ಸೂಟ್. ಓಕೆ, ಸೊ ಶೌಟ್ ಆಗಲ್ಲ, ಶೌಟ್ ಒಂದಂತೂ ಎಲಿಮಿನೇಟ್ ಮಾಡ್ಬೋದು. ಈ ಮೂರನ್ನ ನಾವೇನಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಹೋಮೋಫೋನ್ಸ್ ಮೇಲೆ ಬರ್ತಾ ಇರುವಂತಹ ಎರಡನೇ ಪ್ರಶ್ನೆ ಇದು. ಸೊ ಸೆಕೆಂಡ್ ಕ್ವೆಶನ್ ಆನ್ ಹೋಮೋಫೋನ್ಸ್. ಏನ್ ಸರ್ ಹೋಮೋಫೋನ್ಸ್ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ, ಫೋನ್ ಅಂದ್ರೆ ಏನ್ ಮಾಡ್ತೀವಿ ನಾವು, ಫೋನ್ ಅಲ್ಲಿ ಕೇಳಿಸ್ಕೊಂತೀವಿ. ಸೊ ಹೋಮೋಫೋನ್ಸ್ ಅಂದ್ರೆ ಯಾವ ಪದಗಳು ಕೇಳೋದಕ್ಕೆ ಸೇಮ್ ಇರುತ್ತೆ, ಕೇಳಿಸ್ಕೊಳ್ಳೋದಕ್ಕೆ ಸೇಮ್ ಇರುತ್ತೆ, ಆದರೆ ಸ್ಪೆಲ್ಲಿಂಗ್ ಗಳು ಚೇಂಜ್ ಇರುತ್ತೆ, ಅದನ್ನ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಸ್ಪೆಲ್ಲಿಂಗ್ ಚೇಂಜ್ ಜೊತೆಗೆ ಮೀನಿಂಗ್ ಚೇಂಜ್, ಬಟ್ ಕೇಳುವಂಥದ್ದು ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಅಥವಾ ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಸೇಮ್ ಇರುತ್ತೆ. ಇದಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಸಿಂಪಲ್. ಸೂಟ್ ಇದೆ, ಸೂಟ್ ಇದೆ, ಸೂಟ್ ಇದೆ. ಈ ಸೂಟ್ ಅಂದ್ರೆ ಮಸಿ ಅಂತ ಅರ್ಥ. ಕಾರ್ಬನ್ ಸೂಟ್ ಅಂತೀವಿ ನಾವು, ಮಸಿ ಅಂತ ಅರ್ಥ. ಅದೇ ಈ ಸೂಟ್ ಅಂದ್ರೆ ಪ್ರೆಸಿಡೆನ್ಷಿಯಲ್ ಸೂಟ್. ಒಂದು ಹೋಟೆಲ್ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸೂಟ್ ಅಥವಾ ಕಪಲ್ ಸೂಟ್ ಅಂತಾರೆ, ಅಂದ್ರೆ ಒಂದು ರೂಮ್ ಅಂತ ಅರ್ಥ ಅದು. ಈ ಸೂಟ್ ಅಂದ್ರೆ ಕೇಸ್ ಅಂತ ಅರ್ಥ. ಸೂಟ್ ಅಂದ್ರೆ ಕೇಸ್ ಅಂತ ಅರ್ಥ. ಓಕೆ, ಇನ್ನೊಂದು ಅರ್ಥ ಇದೆ ಸೂಟ್ಗೆ. ಸೂಟ್ ಅಂದ್ರೆ ಇನ್ನೊಂದು ಅರ್ಥ ಏನು, ಸೂಟ್ ಅಂದ್ರೆ ಸೂಟ್ ಆಗತ್ತಿದು. ಈ ಒಂದು ಕ್ಲಾಸಸ್ ವಿಲೇಜ್ ಅಕೌಂಟೆಂಟ್ಗೆ ಸೂಟ್ ಆಗತ್ತೆ ಅಂದ್ರೆ ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ. ಓಕೆ, ಇನ್ನೊಂದು ಅರ್ಥ, ಈ ಸೂಟ್ಗೆ ಒಂದರ್ಥ ಏನು, ಕೇಸ್ ಅಂತ, ಇನ್ನೊಂದು ಅರ್ಥ ಏನು, ಹೊಂದಾಣಿಕೆ ಆಗುವಂಥದ್ದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಡಿಯಂ. ಸೊ ನೀವು ನೋಡ್ಬೋದು ವೊಕ್ಯಾಬುಲರಿಯಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಿದೆ ವೊಕ್ಯಾಬುಲರಿ ಸೆಕ್ಷನ್ ಅಲ್ಲಿ ಅಂತ. ಸೊ ವೊಕ್ಯಾಬುಲರಿ ಸೆಕ್ಷನ್ ಈಸ್ ಅಂಡ್ HYT. ಓಕೆ, ಡೆಫಿನೆಟ್ಲಿ ವೊಕ್ಯಾಬುಲರಿಯಲ್ಲಿ ಕ್ವೆಶನ್ಸ್ ಬಂದೇ ಬರ್ತವೆ. ಮಿನಿಮಮ್ 6 ರಿಂದ 7 ಕ್ವೆಶನ್ಸ್ ವೊಕ್ಯಾಬುಲರಿಯಲ್ಲಿ ಬರುತ್ತೆ.
ಮ್ಯಾಕ್ಸಿಮಮ್ ಅಂತ ಹೋದ್ರೆ 10ರಿಂದ 12 ಕ್ವೆಶನ್ ಔಟ್ ಆಫ್ 35 ಕ್ವೆಶನ್ಸ್ ನಮ್ಗೆ ವೊಕ್ಯಾಬುಲರಿಯಲ್ಲಿ ಬರುವಂತದ್ದು. ಓಕೆ, ಸೊ ಅ ಸ್ಟಾರ್ಮ್ ಇನ್ ಅ ಟೀ ಕಪ್ ಅಂತ ಕೊಟ್ಟಿದ್ದಾರೆ. ಏನಿದು? ಇಡಿಯಂ. ಸೊ ಇದಕ್ಕೆ ಮೀನಿಂಗ್ ಏನು ಅಂತ ನಾವು ತಿಳಿಸ್ಬೇಕಾಗತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಇಡಿಯಂ? ಇಡಿಯಂ ಅಂತ ಅಂದ್ರೆ ಏನು? ನುಡಿಗಟ್ಟು ಅಂತ ಅರ್ಥ. ಏನಂತ ಅರ್ಥ? ನುಡಿಗಟ್ಟು. ಓಕೆ, ಸೊ ಏನಿದ್ರ ಅರ್ಥ? ಸೊ ಒಂದು ಟೀ ಕಪ್ ಅಲ್ಲಿ ಸ್ಟಾರ್ಮ್ ಇದೆಯಂತೆ. ಸ್ಟಾರ್ಮ್ ಅಂದ್ರೆ ಗೊತ್ತು ತಾನೆ, ಚಂಡಮಾರುತ. ಸೊ ಒಂದು ಟೀ ಕಪ್ ಇದೆ, ಆ ಟೀ ಕಪ್ ಅಲ್ಲಿ ಒಂದು ಚಂಡಮಾರುತ ಅಡಗಿದೆ ಅಂತ ಅರ್ಥ. ಸೊ ಇದರ ಒಳರ್ಥ ಏನು? ಈ ಟೀ ಕಪ್ ಏನನ್ನ ರೆಪ್ರೆಸೆಂಟ್ ಮಾಡತ್ತಪ್ಪ ಅಂತಂದ್ರೆ ಒಂದು ಕಾಮನ್ ವಸ್ತು. ಅದು ಟೀ ಕಪ್ ಅನ್ನುವಂಥದ್ದು ಎಲ್ರ ಮನೇಲೂ ಇರುತ್ತೆ, ಹೌದಲ್ವಾ? ಒಂದು ಕಾಮನ್ ವಸ್ತು. ಆ ಕಾಮನ್ ವಸ್ತುವನ್ನ ರೆಪ್ರೆಸೆಂಟ್ ಮಾಡುವಂಥದ್ದೇನು? ಟೀ ಕಪ್. ಆ ಟೀ ಕಪ್ ಒಳಗಡೆ ಒಂದು ಚಂಡಮಾರುತದಂತಹ ಒಂದು ಗದ್ದಲ ನಡೀತಾ ಇದೆ ಅಥವಾ ಒಂದು ಎಕ್ಸೈಟ್ಮೆಂಟ್ ನಡೀತಾ ಇದೆ ಅನ್ನುವಂಥದ್ದನ್ನ ಸ್ಟಾರ್ಮ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅ ಸ್ಟಾರ್ಮ್ ಇನ್ ಅ ಟೀ ಕಪ್ ಅಂದ್ರೆ ಅರ್ಥ ಏನು? ಸಮಥಿಂಗ್ ಟ್ರಿವಿಯಲ್ ಅಲ್ಲಿ ಈ ಟೀ ಕಪ್ ಅನ್ನುವಂತಹ ಸಾಮಾನ್ಯ ವಸ್ತುವ ಮೇಲೆ ಅಥವಾ ಸಾಮಾನ್ಯ ವಸ್ತುವಿನ ಒಳಗೆ ಒಂದು ದೊಡ್ಡದಾದ ಗದ್ದಲ ಅಥವಾ ದೊಡ್ಡದಾದ ಎಕ್ಸೈಟ್ಮೆಂಟ್ ಇರುವಂತದ್ದು. ಹಾಗಾಗಿ ಆಪ್ಷನ್ 3 ನೋಡಿ, ಮಚ್ ಎಕ್ಸೈಟ್ಮೆಂಟ್ ಓವರ್ ಸಮಥಿಂಗ್ ಟ್ರಿವಿಯಲ್. ಸೊ ಇಲ್ಲಿ ಟ್ರಿವಿಯಲ್ ಅಂದ್ರೆ ಏನು? ಕಾಮನ್ ಅಂತ ಅರ್ಥ. ಹಾಗೆ ನೋಡಿ, ವೊಕ್ಯಾಬುಲರಿ ಸೆಕ್ಷನ್ ಅಲ್ಲಿ ಇದನ್ನು ನೀವು ಆಡ್ ಮಾಡ್ಕೋಬೇಕು. ಟ್ರಿವಿಯಲ್ ಅಂದ್ರೆ ಕಾಮನ್ ಅಂತ ಅರ್ಥ. ಒಂದು ಕಾಮನ್ ಆಗಿರುವಂತದ್ರ ಮೇಲೆ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈ ಮಾಕ್ ಟೆಸ್ಟ್ ಅಲ್ಲಿ ನನಗೆ 35ಕ್ಕೆ 33 ಬಂತು ಅಂದ್ರೆ ನಾನು ಫುಲ್ ಎಲ್ಲ ಊರಿಗೆಲ್ಲ ಹೇಳ್ಕೊ ಬಂದ್ಬಿಡೋದು, ನನ್ ಮಗ AS ಪಾಸ್ ಆಯ್ತಾನೆ ಅಂತ. ಅರ್ಥ ಆಯ್ತಾ? ಇದೆಲ್ಲ ಟ್ರಿವಿಯಲ್ ಥಿಂಗ್ಸ್. ಮಾಕ್ ಟೆಸ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ಏನು ಬರ್ಲಿಲ್ಲ ಉಪಯೋಗ, ಎಕ್ಸಾಮ್ ಅಲ್ಲಿ ತಗೋಬೇಕಲ್ವಾ? ಸೊ ಅದಕ್ಕೆ ನಾವು ಜಾಸ್ತಿ ಎಕ್ಸೈಟ್ ಆಗ್ಬಿಟ್ರೆ ಅದನ್ನ ದ ಸ್ಟಾರ್ಮ್ ಇನ್ ಟೀ ಕಪ್ ಅಂತ ಕರಿತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ನಿಮ್ಗೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸೆಂಟೆನ್ಸ್ ವಿಚ್ ಹ್ಯಾಸ್ ಅನ್ ಎರರ್. ಸೊ ಸ್ಪಾಟ್ ದ ಎರರ್ ಕೈಂಡ್ ಆಫ್ ಕ್ವೆಶನ್. ಸ್ಪಾಟ್ ದ ಎರರ್. ಎರರ್ ಅನ್ನ ಹುಡುಕ್ಬೇಕು, ಎಲ್ಲಿದೆ ಎರರ್ ಅಂತ. ಒನ್ ಆಫ್ ದಿ ಸ್ಟೂಡೆಂಟ್ ಅಟೆಂಡೆಡ್ ದ ಇಂಟರ್ನ್ಯಾಷನಲ್ ಸೆಮಿನಾರ್ ಹೆಲ್ಡ್ ಇನ್ ದುಬೈ. ಯಾವುದ್ರಲ್ಲೂ ಏನು ಎರರ್ ಇಲ್ಲ ಅಂತಂದ್ರೆ ಆಪ್ಷನ್ ಡಿ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಯಾವುದು ಎರರ್ ಇಲ್ವಾ? ಕಮೆಂಟ್ ಮಾಡಿ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಅಂತ. ತಪ್ಪಿದ್ಯಾ ತಪ್ಪಿಲ್ವಾ? ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ತಪ್ಪಿದೆ. ಏನ್ ತಪ್ಪು? ಯಾವಾಗೆಲ್ಲ ಒನ್ ಆಫ್ ದಿ ಅಂತ ಬಳಸ್ತೀವಲ್ವಾ, ಒನ್ ಆಫ್ ದಿ ಜೊತೆಗೆ ಯಾವಾಗ್ಲೂ ಕೂಡ ನಾವು ಬಹುವಚನವನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಯಾವಾಗೆಲ್ಲ ಒನ್ ಆಫ್ ದಿ ಅಂತ ಬಳಸ್ತೀನಿ ಅಲ್ಲಿ ನಾನು ಬಹುವಚನವಾದ ನೌನ್ ಅನ್ನ ಬಳಸ್ಬೇಕಾಗತ್ತೆ, ಬಹುವಚನವಾದ ನಾಮಪದವನ್ನ ಬಳಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಹತ್ರ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಅದ್ರಲ್ಲಿ ಒಬ್ಬ. ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್, ನನ್ನ ಜೊತೆ ಓದ್ತಾ ಇರೋರು ಎಲ್ಲರಲ್ಲೂ ಒಬ್ಬ ಅಂತ ಅರ್ಥ. ಸೊ ಒನ್ ಆಫ್ ದಿ ಅಂತ ಅಂದಾಗ ಅದರ ಜೊತೆಗೆ ಏನ್ ಬರ್ಬೇಕು? ಬಹುವಚನ ಬರಬೇಕು. ಬಟ್ ಇಲ್ಲಿರುವಂತದ್ದೇನು? ಏಕವಚನ. ಹಾಗಾಗಿ ಆಪ್ಷನ್ ಎ ಅಲ್ಲಿ ತಪ್ಪಿದೆ. ಹಾಗಾದ್ರೆ ಇದನ್ನ ಸರಿಪಡಿಸಿ ಅಂತ ಕೇಳಿದ್ರೆ ಏನಂತ ಬರೀತೀರಾ? ಒನ್ ಆಫ್ ದಿ ಸ್ಟೂಡೆಂಟ್ಸ್. ಒನ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಬರೆಸ್ತೀರಾ. ಒನ್ ಆಫ್ ದಿ ಸ್ಟೂಡೆಂಟ್ಸ್ ಅಟೆಂಡೆಡ್ ದಿ ಇಂಟರ್ನ್ಯಾಷನಲ್ ಸೆಮಿನಾರ್ ಹೆಲ್ಡ್ ಇನ್ ದುಬೈ. ಓಕೆ, ಸೊ ಹೀಗೆ ನೀವು ಎರರ್ ಅನ್ನ ಸ್ಪಾಟ್ ಮಾಡಬಹುದು. ಸೊ ಇದಕ್ಕೆ ನಿಮ್ಗೆ ಗೊತ್ತಿರ್ಬೇಕಾಗಿರೋದೇನು? ಯಾವಾಗೆಲ್ಲ ಒನ್ ಆಫ್ ಅಂತ ಬರುತ್ತೆ ಇದರ ಜೊತೆಗೆ ನಾವು ಪ್ಲೂರಲ್ ಫಾರ್ಮ್ ಅಲ್ಲಿ ನೌನ್ ಅನ್ನ ಇಡ್ತೀವಿ. ಒನ್ ಆಫ್ ದಿ ಬನಾನಾಸ್ ಈಸ್ ರಾಟನ್. ಒನ್ ಆಫ್ ದಿ ಆಪಲ್ಸ್ ಈಸ್ ರಾಟನ್. ಓಕೆ, ಅದಾದ್ಮೇಲೆ ನೋಡಿ, ಯೋಚನೆ ಮಾಡಿ, ಒನ್ ಆಫ್ ದಿ ಪ್ಲೂರಲ್ ನೌನು, ಆಮೇಲೆ ಬರುವಂತದ್ದು ಈಸು ಸಿಂಗ್ಯುಲರ್. ಆಯ್ತಾ? ಇಂಗ್ಲಿಷ್ ಒಂಥರ ವಿಚಿತ್ರ. ಸೊ ಒನ್ ಆಫ್ ದಿ ಅಂತ ಬಂದ್ರೆ ಪ್ಲೂರಲ್ ನೌನ್ ನ ಬಳಸ್ಬೇಕು,
ಅದಾದ್ಮೇಲೆ ಸಿಂಗ್ಯುಲರ್ ವರ್ಬ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಮ್ಯಾಂಗೋಸ್ ಈಸ್ ರಾಟನ್. ಇಲ್ಲಿ ನೋಡಿ, ಈ ಒಂದು ಸೆಂಟೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಒನ್ ಆಫ್ ದಿ ಇದೆ, ಇಲ್ಲಿ ಬಹುವಚನ, ಆದರೆ ವರ್ಬ್ ಪ್ಲೂರಲ್, ಏಕವಚನ. ಯಾಕೆ ಸರ್ ಅಂತಂದ್ರೆ ಇದರ ಅರ್ಥ ನೋಡಿ, ವಿಚಿತ್ರ ಅಂತ ಅನ್ಸುತ್ತೆ, ಬಟ್ ಅರ್ಥ ನೋಡಿದಾಗ ಸರಿ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಒನ್ ಆಫ್ ದಿ ಮ್ಯಾಂಗೋಸ್ ಅಂದ್ರೆ ಏನರ್ಥ? ಎಷ್ಟೊಂದು ಮ್ಯಾಂಗೋಗಳಲ್ಲಿ ಒಂದು ಮ್ಯಾಂಗೋ. ಸೊ ಒಂದು ಮ್ಯಾಂಗೋ, ಒನ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್, ಈ ಒನ್ ಅನ್ನುವಂಥದ್ದೇನು? ಏಕವಚನ. ಹಾಗಾಗಿ ಒನ್ ಆಫ್ ದಿ ಮ್ಯಾಂಗೋಸ್ ಅಂತ ಅಂದ್ರೆ ಇಲ್ಲಿ ಮ್ಯಾಂಗೋಸ್ ಅಲ್ಲ ಸಬ್ಜೆಕ್ಟ್. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಒಂದು ಮ್ಯಾಂಗೋ ಕೆಟ್ಟೋಗಿದೆ. ಆ ಒಂದು ಮ್ಯಾಂಗೋ ಅಂದ್ರೆ ಏಕವಚನ. ಹಾಗಾಗಿ ವರ್ಬ್ ಏನಿರ್ಬೇಕು? ಏಕವಚನ ಇರ್ಬೇಕು. ಎಲ್ಲಿ ಗೊತ್ತಾಗತ್ತೆ ನಮ್ಗೆ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಗೊತ್ತಿರ್ಬೇಕಾಗಿರೋದು ಒಂದು, ಒನ್ ಆಫ್ ದಿ ಅಂತ ಬಂದಾಗ ಪ್ಲೂರಲ್ ನೌನ್ ಇರ್ಬೇಕು, ನಾಮಪದ ಬಹುವಚನದಲ್ಲಿ ಇರ್ಬೇಕು. ಒಂದ್ ವೇಳೆ ಈಸ್ ಅಟೆಂಡಿಂಗ್ ಅಂತ ಇರ್ಬೇಕಿತ್ತಿಲ್ಲಿ, ಈಸ್ ಅಟೆಂಡಿಂಗ್, ಆರ್ ಅಟೆಂಡಿಂಗ್ ಅಂತ ಅಂದ್ರೆ ಇದು ತಪ್ಪು. ಆರ್ ಬರಲ್ಲ, ಏಕವಚನ ಬರುತ್ತೆ, ಏಕವಚನದ ವರ್ಬ್ ಬರುತ್ತೆ. ಓಕೆ, ಸೊ ಇದು ನಿಮ್ಮ ಉತ್ತರ ಇದಕ್ಕೆ. ಆಯ್ತಾ? ಇದು ನಿಮ್ಮ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದರಲ್ಲಿ ಚೂಸ್ ದಿ ಕರೆಕ್ಟ್ ಆಂಟೋನಿಮ್ ಆಫ್ ಪ್ರೆಡಿಸಿಸರ್. ಸೊ ಒಂದು ಆಂಟೋನಿಮ್ ಅನ್ನ ಕೇಳ್ತಾ ಇದಾರೆ. ಆಂಟೋನಿಮ್ ಅಂತ ಅಂದ್ರೆ ಏನು? ವಿರುದ್ಧಾರ್ಥಕ ಪದ. ಸೊ ವಿರುದ್ಧಾರ್ಥಕ ಪದ, ವಿರುದ್ಧ ಪದವನ್ನ ನಾವು ಹುಡುಕ್ಬೇಕಾಗತ್ತೆ. ಯಾವುದಕ್ಕೆ? ಪ್ರಿಡಿಸಿಸರ್ಗೆ. ಪ್ರಿಡಿಸಿಸರ್ ಅಂತ ಅಂದ್ರೆ ಏನು? ಒಬ್ಬ ರಾಜ ಇರ್ತಾನೆ. ಸೊ ಒಬ್ಬ ರಾಜ ಇರ್ತಾನೆ, ಆ ರಾಜಗಿಂತ ಮುಂಚೆ ಬಂದವನ್ ಯಾರು? ಇದನ್ನ ನಾವು ಪ್ರಿಡಿಸಿಸರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಿಡಿಸಿಸರ್ ಅಂತ ಕರಿತೀವಿ. ಹಾಗಾದ್ರೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಈ ರಾಜ ಆದ್ಮೇಲೆ ಬರೋನ್ ಯಾರು? ರಾಜ ಆದ್ಮೇಲೆ ಬರೋನ್ ಯಾರು? ಸಕ್ಸೆಸರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಕ್ಸೆಸರ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ 3, ಸಕ್ಸೆಸರ್ ಈಸ್ ಯೋರ್ ರೈಟ್ ಆನ್ಸರ್. ಸೊ ಈ ಪ್ರಶ್ನೆಯನ್ನ ನೋಡಿ ಕರೆಕ್ಟ್ ಆಗಿ ಯೋಚನೆ ಮಾಡಿ, ಪ್ರಿಡಿಸಿಸರ್ ಸ್ಪೆಲ್ಲಿಂಗ್ ಅನ್ನ ಕಲ್ತ್ಕೊಳ್ಳಿ, ಸಕ್ಸೆಸರ್ ಸ್ಪೆಲ್ಲಿಂಗ್ ಅನ್ನ ಕಲ್ತ್ಕೊಳ್ಳಿ. 2 C 2 S ಇದೆ. ಸೊ ಸಕ್ಸೆಸರ್ ಸ್ಪೆಲ್ಲಿಂಗ್ ಗೊತ್ತಿರ್ಬೇಕು ನಿಮ್ಗೆ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸಕ್ಸೆಸರ್ದು ಸ್ಪೆಲ್ಲಿಂಗ್ ಅನ್ನ ಕೇಳ್ಬೋದು, ಅಥವಾ ಅಪ್ರೆಸರ್ದು ಸ್ಪೆಲ್ಲಿಂಗ್ ಕೇಳ್ಬೋದು. 2 P 2 S. ಯೂಶಲಿ ಇಂಥ ಕಡೆ ಆಟ ಆಡ್ತಾರೆ, OPRESSOR ಅಂತ ಕೊಡ್ತಾರೆ. ಅಪ್ರೆಸರ್ ಸರಿ ಅಂತ ಅನ್ಸುತ್ತೆ, ಬಟ್ 2 P ಬರ್ಬೇಕು. ಹಾಗಾಗಿ ಇದು ತಪ್ಪು. ಸೊ ಅಪ್ರೆಸರ್ ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ ಗಳ ಮೇಲೆ ಒಂಚೂರು ಗಮನ ಇಡಿ, ವೊಕ್ಯಾಬ್ಯುಲರಿ ಸೆಕ್ಷನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ. ರೈಟ್? ಪ್ರೊಸೆಸರ್ ಅಂದ್ರೆ ಏನು? ಸೊ ಇದೇ ಕಮ್ಯುನಿಕೇಶನ್ ಪೇಪರ್ಗೆ ಪ್ರೊಸೆಸರ್ ಓದಿರ್ತೀರಾ ಕಂಪ್ಯೂಟರ್ ಅಲ್ಲಿ. ಕಂಪ್ರೆಸರ್ ಅಂದ್ರೆ ಏನು? ಕಡಿಮೆ ಮಾಡುವಂಥದ್ದು ಅಥವಾ ಒತ್ತುವಂಥದ್ದನ್ನ ನಾವು ಕಂಪ್ರೆಸರ್ ಅಂತ ಅಂತೀವಿ. ಸೊ ಕಂಪ್ರೆಸರ್ ಕೂಡ ಆಗಲ್ಲ. ಅಪ್ರೆಸರ್ ಅಂದ್ರೆ ಏನು? ದಬ್ಬಾಳಿಕೆ ಮಾಡೋದು ಅಥವಾ ಬೆಳೆಯೋದಕ್ಕೆ ಬಿಡದೆ ಇರುವಂತದ್ದನ್ನ ಅಪ್ರೆಸರ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಹಿಟ್ಲರ್ ಇದ್ದ. ಹಿಟ್ಲರ್ ವಾಸ್ ಎನ್ ಅಪ್ರೆಸರ್ ಫಾರ್ ಯಾರು? ಜ್ಯೂಸ್. ಯಹೂದಿಗಳಿಗೆ ಅಪ್ರೆಸರ್ ಆಗಿದ್ದ ಹಿಟ್ಲರ್. ಸೊ ಅಪ್ರೆಸರ್ ಅಂದ್ರೆ ಏನು? ತುಳಿದಾಕೋದು, ಮಟ್ಟ ಹಾಕೋದು ಅಥವಾ ದಬ್ಬಾಳಿಕೆ ಮಾಡುವಂಥದ್ದು, ಅದನ್ನ ನಾವು ಅಪ್ರೆಸರ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಚೂಸ್ ದಿ ಮಿಸ್ ಸ್ಪೆಲ್ಡ್ ವರ್ಡ್. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೆ ಸ್ಪೆಲ್ಲಿಂಗ್ ಮೇಲೆ ಗಮನ ಕೊಡಿ ಅಂತ ಅಂದ್ರೆ, ಬಿಕಾಸ್ ಈ ರೀತಿಯಾದ ಕ್ವೆಶನ್ಗಳು ಬರ್ತಾ ಇದಾವೆ. ಯಾವ ರೀತಿ ಕ್ವೆಶನ್ಗಳು? ಸ್ಪೆಲ್ಲಿಂಗ್, ಯಾವುದು ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಅಂತ ಕೇಳ್ತಾ ಇದಾರೆ. ಸೊ ಇಲ್ಲಿ ಕ್ರಿಸಾಂಥಮಮ್ ಕರೆಕ್ಟ್ ಆಗಿದೆ, ಚಾಸ್ಟೈಸ್ಮೆಂಟ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ, ಕಾನ್ಫ್ಲಗ್ರೇಷನ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಬಟ್ ಕಾನ್ಸ್ಟಲೇಷನ್ ಅಲ್ಲಿ 2 L ಇರಬೇಕು. ಆಯ್ತಾ? ಯಾವಾಗ್ಲೂ ನೋಡಿ ಇದ್ರ ಮೇಲೆ ಗಮನ ಇಡಿ. ಎಲ್ಲೆಲ್ಲಿ 2 L ಗಳು ಬರ್ತವೆ, ಎಲ್ಲೆಲ್ಲಿ 2 S ಗಳು ಬರ್ತವೆ, ಇವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಕಾನ್ಸ್ಟಲೇಷನ್ ಅಂದ್ರೆ ಅರ್ಥ ಏನು? ಕಾನ್ಸ್ಟಲೇಷನ್ ಅಂತ ಅಂದ್ರೆ ಗ್ರೂಪ್ ಆಫ್ ಸ್ಟಾರ್ಸ್. ಒಂದು ಗ್ರೂಪ್ ಆಫ್ ಸ್ಟಾರ್ಗಳು ಇರುವಂತದ್ದನ್ನ ನಾವೇನಂತ ಕರಿತೀವಿ? ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು
ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ನಾವು ಕಾನ್ಸ್ಟಲೇಷನ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಕಾನ್ಸ್ಟಲೇಷನ್? ಅ ಗ್ರೂಪ್ ಆಫ್ ಸ್ಟಾರ್ಸ್, ಒಂದು ಸ್ಟಾರ್ಸ್ ಗಳ ಗುಂಪನ್ನ ನಾವು ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಜಾಗ್ರಫಿಯಲ್ಲಿ ಓದಿರ್ತೀರಾ ನೀವು, ಚಾಪ್ಟರ್ 1 ಅವರ್ ಯೂನಿವರ್ಸ್ ಅಂತ ಇರುತ್ತಲ್ವಾ ಜಾಗ್ರಫಿಯಲ್ಲಿ, ಅದರಲ್ಲಿ ಕಾನ್ಸ್ಟಲೇಷನ್ ಅನ್ನುವಂಥದ್ದನ್ನ ಓದಿರ್ತೀರಾ. ಸೊ ಸ್ಪೆಲ್ಲಿಂಗ್ಸ್ ಗಳ ಮೇಲೆ ಗಮನ ಇಟ್ಟಿದ್ರೆ ನೋಡಿ, ಇಲ್ಲೊಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೋದಾಗಿತ್ತು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಚೂಸ್ ದಿ ಬೆಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸಿ ಎಷ್ಟು ಪ್ರಶ್ನೆಗಳು ವೊಕ್ಯಾಬುಲರಿ ಸೆಕ್ಷನ್ ಮೇಲೆ ಬರ್ತಾ ಇದೆ ಅಂತ, ಎಷ್ಟು ಕ್ವೆಶನ್ಗಳು ವೊಕ್ಯಾಬುಲರಿ ಸೆಕ್ಷನ್ ಮೇಲೆ ಬರ್ತಾ ಇದೆ. ಹಾಗಾಗಿ ಡೆಫಿನೆಟ್ ಆಗಿ ನೀವೇನ್ ಮಾಡ್ಬೇಕು, ವೊಕ್ಯಾಬುಲರಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ನೀವು ಏನಾದ್ರು ಸಬ್ಸ್ಕ್ರೈಬ್ ಆದ್ರೆ ಅದ್ರಲ್ಲಿ ನಿಮ್ಗೆ ಡೈಲಿ ನ್ಯೂಸ್ ಪೇಪರ್ ಸಿಗುತ್ತೆ. ಆ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಅನ್ನ ನೀವೇನ್ ಮಾಡ್ತೀರಾ, ಓದ್ತೀರಾ. ಆ ಆರ್ಟಿಕಲ್ ಅಲ್ಲಿ ಇರುವಂತಹ ಪದಗಳಿಗೆ ಮೀನಿಂಗ್ ಅನ್ನ ಹುಡುಕ್ತೀರಾ. ಸೊ ಸಪೋಸ್ ಇಲ್ಲಿ ಒಂದು 4-5 ಲೈನ್ ಇದೆ ಅಂತ ಅನ್ಕೊಂಡ್ರೆ, ಇಲ್ಲೊಂದು ಪದ ಇರುತ್ತೆ, ಇಲ್ಲೊಂದು ಪದ, ನಿಮ್ಗೆ ಗೊತ್ತಿಲ್ಲದೆ ಇರೋ ಪದಗಳಿರ್ತವೆ. ಈ ಪದಗಳ ಮೀನಿಂಗ್ ಅನ್ನ ನೀವು ಸರ್ಚ್ ಮಾಡಿ ಓದ್ಕೋಬೇಕು, ಆಯ್ತಾ? ಈ ತರ ಓದ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. ಸರ್ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ ಸರ್ ನಾನು ಬೇರೆ ಏನೋ ಮಾಡ್ಬಾರ್ದ? ಖಂಡಿತ ನಾನು ಆತರ ಹೇಳ್ತಾ ಇಲ್ಲ. ಒಂದೇ ಒಂದು ಆರ್ಟಿಕಲ್, ಇಟ್ ಮೈಟ್ ಟೇಕ್ 15 ಮಿನಿಟ್ಸ್ ಇನಿಷಿಯಲಿ, ಒಂದು 15 ನಿಮಿಷ ತಗೋಬಹುದು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಹೋಗ್ತಾ ಹೋಗ್ತಾ ರಿಡ್ಯೂಸ್ ಆಗುತ್ತೆ, ಆಯ್ತಾ? ಒಂದು ಆರ್ಟಿಕಲ್ ನ ತಗೊಳ್ಳಿ, ಒಂದೇ ಒಂದು ಆರ್ಟಿಕಲ್ ಅಂದ್ರೆ ಒಂದು ನ್ಯೂಸ್, ಆ ಒಂದು ನ್ಯೂಸ್ ಅಲ್ಲಿ ನಿಮ್ಗೆ ಎಷ್ಟು ಪದಗಳು ಗೊತ್ತಿರಲ್ಲ ಅಷ್ಟೆಲ್ಲಾ ಪದಗಳನ್ನ ಗೂಗಲ್ ಮಾಡಿ, ಅವಾಗ ನಿಮ್ಮ ವೊಕ್ಯಾಬುಲರಿ ತಾನೇ ಇಂಪ್ರೂವ್ ಆಗುತ್ತೆ, ಆಯ್ತಾ? ಇನ್ನಷ್ಟು ಸ್ವಲ್ಪ ಇಂಪಾರ್ಟೆಂಟ್ ಪದಗಳು ಅಂತ ಅನ್ಸಿದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ವಾ, 4 ಭಾಗಗಳನ್ನಾಗಿ ಮಾಡಿ ಒಂದು ಟೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಪದ ಬರೀರಿ, ಇಲ್ಲಿ ಮೀನಿಂಗ್ ಬರೀರಿ, ಇಲ್ಲಿ ಒಂದು ಆಂಟೋನಿಮ್ ಬರೀರಿ, ಇಲ್ಲಿ ಒಂದು ಸಿನೋನಿಮ್ ಬರೀರಿ, ಅಥವಾ ಸಿನೋನಿಮ್ ಆಂಟೋನಿಮ್, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ. ಸೊ ಈ ತರ ಮಾಡ್ಕೊಂಡು ಹೋದಾಗ ಡೈಲಿ ಒಂದು 5 ಪದಗಳು ಸಿಕ್ಕಿದ್ರು ನಿಮ್ಗೆ ವೊಕ್ಯಾಬುಲರಿ ಎಷ್ಟು ಇಂಪ್ರೂವ್ ಆಗುತ್ತೆ. ಓಕೆ, ಇಟ್ ಇಸ್ ಆಲ್ ಅಬೌಟ್ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್. ಒಂದೊಂದು ಹೆಜ್ಜೆ ಮೇಲಿಡ್ಬೇಕು ನೀವು, ಡೈಲಿ 5 ವರ್ಡ್ಸ್ಗಳು. ಸೊ ಇವಾಗಿಂದ ತಗೊಳ್ಳಿ ಡೈಲಿ ಚಾಲೆಂಜ್. ಯಾವ್ಯಾವ್ದು ಚಾಲೆಂಜ್ ತಗೋತೀರಾ ಅಲ್ವಾ, ಡೈಲಿ ಚಾಲೆಂಜ್ ತಗೊಳ್ಳಿ. ವೊಕ್ಯಾಬುಲರಿ ಸೆಕ್ಷನ್ ಅನ್ನ ಡೈಲಿ 5 ಹೊಸ ಪದಗಳನ್ನ ಕಲಿತೀನಿ ಅನ್ನುವಂತಹ ಚಾಲೆಂಜ್ ಅನ್ನ ತಗೊಳ್ಳಿ. ಖಂಡಿತವಾಗ್ಲು ಇನ್ನ ಅಕ್ಟೋಬರ್ 4th ಏನ್ ಎಕ್ಸಾಮ್ ಇದೆ, 103 ದಿನ ಇದೆ ಹೆಚ್ಚು ಕಮ್ಮಿ. ಆ 103 ದಿನಗಳಲ್ಲಿ ಡೈಲಿ 5 ವರ್ಡ್ ಕಲ್ತ್ರೆ ನೀವು 500 ವರ್ಡ್ ಕಲ್ತಂಗಾಯ್ತು. ಓಕೆ, ಸೊ ನಿಮ್ಮ ವೊಕ್ಯಾಬುಲರಿ ಇಂಪ್ರೂವ್ ಆಗೇ ಆಗತ್ತೆ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ವೊಕ್ಯಾಬುಲರಿ ಮೇಲೆ ಕೊಟ್ಟಿರುವಂತದ್ದು ದ ಪೀರಿಯಡ್ ಬಿಟ್ವೀನ್ 2 ರೇನ್ಸ್. ಏನಂತಾರೆ, ದ ಪೀರಿಯಡ್ ಬಿಟ್ವೀನ್ 2 ರೇನ್ಸ್ಗೆ 2 ರಾಜರ ಅವಧಿಗಳ ನಡುವೆ ಯಾರ ಆಳ್ವಿಕೆಯಲ್ಲೂ ಇರದ ಒಂದು ಅವಧಿಯನ್ನ ಏನಂತ ಕರೀತಾರೆ? ಸೊ ಇಂಟರ್ರೆಗ್ನಮ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾರದೇ ಆಳ್ವಿಕೆ ಇರಲ್ಲ. ಸೊ ಒಂದು ರಾಜ ಆಳ್ತಾ ಇರ್ತಾನೆ, ಇವ್ರನ್ನ ಡಿಫೀಟ್ ಮಾಡ್ತಾರೆ ಅಥವಾ ರಾಜ ಸತ್ತೋಗ್ತಾನೆ, ಇನ್ನೊಬ್ಬ ರಾಜ ಬರ್ತಾನೆ. ಆ ಇಬ್ಬರ ರಾಜರು ಬರುವಂತಹ ನಡುವೆ ಇರುವಂತಹ ಕಾಲಕ್ಕೆ ನಾವು ಇಂಟರ್ರೆಗ್ನಮ್ ಅಂತ ಕರಿತೀವಿ. ಓಕೆ, ಸೊ ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೆ ಅವಾಗಲೇ, ಚಾಲೆಂಜ್ ತಗೊಳ್ಳಿ ಅಂತ ಅಲ್ವಾ. ಅನಾಕ್ರೋನಿಸಮ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಅನಾಕ್ರೋನಿಸಮ್? ಕಮೆಂಟ್ ಮಾಡಿ. ಓಕೆ, ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವಿದ್ಯೆ ಅನ್ನುವಂಥದ್ದು ಬರೀ ನಿಮ್ಮಗ್ ಮಾತ್ರ ಇಟ್ಕೋಬಾರ್ದು, ಅದನ್ನ ಶೇರ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಸೊ ಇದನ್ನ ಕಮೆಂಟ್ ಮಾಡೋದ್ರಿಂದ ಎಷ್ಟೊಂದ್ ಜನ ಓದ್ತಾರೆ ಅನಾಕ್ರೋನಿಸಮ್ ಅಂದ್ರೆ ಏನಂತ. ಸೊ ದಟ್ ನಿಮ್ಗೂ ಕೂಡ ಒಂದು ಇದ್ ಸಿಗತ್ತೆ, ಏನು, ನೆಮ್ಮದಿ. ಸೊ ನಾನು ಹೇಳ್ಕೊಟ್ಟೆ ಎಲ್ರಿಗೂ ಅಂತ, ರೈಟ್? ನೆಕ್ಸ್ಟ್ ಕ್ವೆಶನ್ ನೋಡಿ, ಚೂಸ್ ದಿ ಅಪ್ರೋಪ್ರಿಯೇಟ್ ಮೀನಿಂಗ್ ಫಾರ್ ಸೆಗಾಶಿಯಸ್. ಸೊ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ಸೆಗಾಶಿಯಸ್. ಸೆಗಾಶಿಯಸ್ ಅಂದ್ರೆ ಏನು? ಈ ಸೆಗಾಶಿಯಸ್ ಅಂತ ಅಂದ್ರೆ ಏನಪ್ಪಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಗಾಶಿಯಸ್? ವೈಸ್ ಅಂತ ಅರ್ಥ, ಬುದ್ಧಿವಂತಿಕೆ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಡಿಸಿಷನ್ ಅನ್ನ ತಗೋಬೇಕಾಗಿರುತ್ತೆ. ಆ ಡಿಸಿಷನ್ ನ ತಗೋಬೇಕಾದ್ರೆ ಹೇಗೆ ಡಿಸೈಡ್ ಮಾಡ್ತೀರಾ ನೀವು? ಈಗ ಫಾರ್ ಎಕ್ಸಾಂಪಲ್, ನನ್ನ ಇಂಗ್ಲಿಷ್ ಕ್ಲಾಸಸ್ ನ ತಗೋಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ನೀವು? ಇದ್ರಲ್ಲಿ ಇರುವಂತಹ ಪಾಸಿಟಿವ್ಸ್, ಸೊ ಏನೆಲ್ಲ ಪಾಸಿಟಿವ್ಸ್ ಇದಾವೆ ಇದನ್ನ ನೀವು ನೋಡ್ತೀರಾ, ಅಳಿತೀರಾ. ಏನಿದು ಪಾಸಿಟಿವ್ಸ್ ಏನಿದೆ, ಭರತ್ ಸರ್ ಕ್ಲಾಸಸ್ ತಗೊಂಡ್ರೆ ನೆಗೆಟಿವ್ಸ್ ಏನಿದೆ,
ವಾಟ್ ಆರ್ ದಿ ನೆಗೆಟಿವ್ಸ್? ನೆಗೆಟಿವ್ಸ್ ಏನಿದೆ ಇದನ್ನು ಕೂಡ ಅಳತೆ ಮಾಡ್ತೀರಾ, ತೂಗುತ್ತೀರಾ. ಒಂದು ವೇಳೆ ಪಾಸಿಟಿವ್ಸ್ ಜಾಸ್ತಿ ಬಂತು ಅಂದ್ರೆ ಅವಾಗ ಏನ್ ಮಾಡ್ತೀರಾ? ಯು ಡಿಸೈಡ್ ಟು ಟೇಕ್. ಒಂದ್ ವೇಳೆ ನೆಗೆಟಿವ್ಸ್ ಜಾಸ್ತಿ ಬಂದ್ರೆ ಏನ್ ಮಾಡ್ತೀರಾ? ಯು ಡಿಸೈಡ್ ನಾಟ್ ಟು ಟೇಕ್. ಆಯ್ತಾ? ಈ ತರ ಅಳತೆ ಮಾಡಿ ತೂಕ ಮಾಡಿ ಸೇರುವಂತದ್ದಕ್ಕೆ ವೈಸ್ ಡಿಸಿಷನ್ ಅಂತಾರೆ. ಏನಂತಾರೆ? ಸಗಾಶಿಯಸ್ ಡಿಸಿಷನ್ ಅಂತ ಕರೀತಾರೆ. ಅದೇ ಒಂದ್ ವೇಳೆ ಸರ್ ಕುರಿ ಮಂದೆ ತರ ಎಷ್ಟೊಂದ್ ಜನ ತಗೋತಾವ್ರೆ ಭರತ್ ಸರ್ ಕ್ಲಾಸಸ್, ನಾನು ತಗೋಬಿಡ್ತೀನಿ, ಈ ತರ ಅನ್ಕೊಂಡು ತಗೊಂಡ್ರೆ ಯು ಆರ್ ನಾಟ್ ಮೇಕಿಂಗ್ ಅ ಸಗಾಶಿಯಸ್ ಡಿಸಿಷನ್, ಯು ಆರ್ ಮೇಕಿಂಗ್ ಅ ಫೂಲಿಶ್ ಡಿಸಿಷನ್. ಸೊ ನೀವು ಅನಲೈಸ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಅವಾಗ ಡಿಸೈಡ್ ಮಾಡೋದ್ರಲ್ಲಿ ಅದನ್ನ ವೈಸ್ ಡಿಸಿಷನ್ ಅಂತ ಕರೀತಾರೆ, ಸಗಾಶಿಯಸ್ ಡಿಸಿಷನ್ ಅಂತ ಕರೀತಾರೆ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 4 ಭಾಗಗಳನ್ನಾಗಿ ಮಾಡ್ಕೊಳ್ಳಿ. ಪದ ಬರೀರಿ, ಮೀನಿಂಗ್ ಬರೀರಿ, ಸಿನೋನಿಮ್ ಬರೀರಿ, ಆಂಟೋನಿಮ್ ಬರೀರಿ. ಸಗಾಶಿಯಸ್ ಬರ್ಕೊಳ್ಳಿ. ಸಗಾಶಿಯಸ್ ಏನು? ಸಗಾಶಿಯಸ್ ಅಂದ್ರೆ ವೈಸ್ ಅಂತ ಅರ್ಥ, ಕ್ಲೆವರ್ ಅಂತ ಅರ್ಥ. ಸಮನಾರ್ಥಕ ಪದಗಳೇನ್ ಬರ್ತವೆ? ಸ್ಮಾರ್ಟ್, ಸೆನ್ಸಿಬಲ್, ಇಂಟೆಲಿಜೆಂಟ್, ವೈಸ್, ಕ್ಲೆವರ್. ಇವೆಲ್ಲ ಏನು? ಸಮನಾರ್ಥಕ ಪದಗಳು. ಹಾಗಾದ್ರೆ ವಿರುದ್ಧಾರ್ಥಕ ಪದಗಳು ಏನ್ ಬರುತ್ತೆ? ಇನ್ಸೆನ್ಸಿಬಲ್, ಫೂಲಿಶ್. ಓಕೆ, ಇವೆಲ್ಲ ಏನಾಗುತ್ತೆ? ವಿರುದ್ಧಾರ್ಥಕ ಪದಗಳಾಗುತ್ತೆ. ಸೊ ಡೈಲಿ ಈ ತರ ಒಂದ್ 5 ವರ್ಡ್ಸ್ ಗಳನ್ನ ನೀವು ಕಲ್ತ್ರೆ ಎಷ್ಟು ಪದಗಳನ್ನ ನೀವು ಹೊಸದಾಗಿ ಕಲ್ತ್ಕೋಬಹುದು, ನೀವೇ ಯೋಚನೆ ಮಾಡಿ. ಓಕೆ, ಸೊ ಯಾವುದೇ ಡೌಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8848188983. ಸೊ ಇನ್ನೇನು KA ಎಕ್ಸಾಮ್ಸ್ ಗಳು ಬರ್ತಾ ಇದಾವೆ, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಬರ್ತಿದೆ. ಸೊ ಸಾಕಷ್ಟು ಎಕ್ಸಾಮ್ಸ್ ಗಳು ಇವಾಗ ನಿಮ್ಮ ಮುಂದೆ ಇದೆ. ಸೊ ಎಲ್ಲವನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರು ಇದಕ್ಕೆ ಕಾಲ್ ಮಾಡಿ. ಫಾರ್ ಶೋರ್ ಯು ವಿಲ್ ಗೆಟ್ ಅ ಸೊಲ್ಯೂಷನ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.